ಹಾಯ್, ಇವತ್ತು ಇನ್ನೊಂದು ಈಸಿಯಾಗಿ ಮನೆಯಲ್ಲೇ ಹೇಗೆ ಬಟರ್ ಕುಕ್ಕೀಸ್ ಮಾಡೋದು, ಅದು ಬೇಕ್ರಿ ಸ್ಟೈಲಲ್ಲಿ. ಈ ಅಯ್ಯಂಗಾರ್ ಬೇಕ್ರಿನಲ್ಲೆಲ್ಲ ಸಿಗುತ್ತಲ್ಲ ಆ ಥರ. ಸೊ ಹಾಲಿಡೇಸ್ ಇದ್ದಾಗ ಮಕ್ಕಳಿಗೆ ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಸೊ ಇದು 100 ಗ್ರಾಮ್ ಇದೆ ನೋಡಿ, 100 ಗ್ರಾಮ್ ಇದೆ. ಸೊ ಏನು ಮಾಡಿ ಅಂದರೆ ಯಾವಾಗಲೂ ನಾವು ಫ್ರೆಶ್ ಆಗಿರೋದು ತೊಗೊಳ್ಳಿ. ತುಂಬ ಓಲ್ಡ್ ಸ್ಟಾಕ್ ಇದ್ದರೂ ಕೂಡ ಕುಕೀಸ್ ಚೆನ್ನಾಗಿ ಬರೋಲ್ಲ. ಸೊ ಅದಕ್ಕಾಗಿ ಫ್ರೆಶ್ ಆಗಿರೋದು ತೊಗೊಳ್ಳಿ. ಇಲ್ಲಿ ನಾನು ಹಾಫ್ ಮಾತ್ರ ಯೂಸ್ ಮಾಡ್ತಿದ್ದೀನಿ, ಅಂದರೆ 50 ಗ್ರಾಮ್ ಅಷ್ಟು ಅನ್ಸಾಲ್ಟೆಡ್ ಬಟರ್ನ ಯೂಸ್ ಮಾಡ್ತಿದ್ದೀನಿ. ಓಕೆ, ಒಂದು ನೈಫ್ ತೊಗೊಂಡು ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ನೀವು ಇದನ್ನು ಕಟ್ ಮಾಡಿ ಇಟ್ಕೊಡಿ. ಯಾಕಂದರೆ ಮಿಕ್ಸ್ ಮಾಡ್ತೀವಲ್ಲ ಆವಾಗ ತುಂಬ ಈಸಿಯಾಗಿರುತ್ತೆ. ಕ್ಯೂಬೇ ಮಾಡಬೇಕಂತೇನಿಲ್ಲ, ಜಸ್ಟ್ ಇದನ್ನು ಬಟರ್ನ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಹಿಂಗೆ ಕಟ್ ಮಾಡಿದ್ರೆ ಅದು ನೀಟಾಗಿ ಫೈನಾಗಿ ಕಟ್ ಆಗಬೇಕು. ಇಷ್ಟು ಪರ್ಫೆಕ್ಟಾಗಿ ಇದ್ದರೆ ಓಕೆ. ಇವಾಗ ಐಸಿಂಗ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಐಸಿಂಗ್ ಶುಗರ್ ಇಲ್ಲ ಅಂದರೆ ಮನೆಯಲ್ಲೇ ನೀವು ಸಕ್ಕರೆನ ಪೌಡ್ರ್ ಮಾಡಿಟ್ಕೊಬೋದು. ಸೊ ಅದನ್ನು ನೀವಿಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಎಷ್ಟು ಬೇಕು ಏನು ಅಂತ ನಾನೆಲ್ಲ ಕ್ಯಾಪ್ಷನಲ್ಲಿ ಡಿಟೇಲಾಗಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಈ ಸ್ಟೆಪ್ ನಮಗೆ ತುಂಬ ಈಸಿಯಾಗಿ ನಾವು ಮಾಡ್ಬೋದು. ಓಕೆ, ಹಾಗೆ ಈ ರೆಸಿಪಿ ಮಾಡುವಾಗ ಯಾವಾಗಲೂ ಕೂಡ ಬಟರ್ ಏನಿರುತ್ತಲ್ಲ, ಹಾಗೆ ಬಟರ್ ಇರಲಿ ಯಾವುದೇ ಐಟಮ್ಸ್ ಇರಲಿ ಅದೆಲ್ಲ ಕೂಡ ರೂಮ್ ಟೆಂಪ್ರೇಚರ್ ಇರಲೇಬೇಕು. ಸೊ ಫ್ರಿಜ್ಜಿಂದ ತೆಗೆದುಬಿಟ್ಟು ಇಮಿಡಿಯೇಟಾಗಿ ನಾನು ಈ ರೆಸಿಪಿ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಈ ರೆಸಿಪಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆವಾಗ ರೆಸಿಪೀಸ್ ತುಂಬ ಫೇಲ್ಯೂರ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೇ ಮಾಡಿ ಎಲ್ಲ ಕೂಡ ರೂಮ್ ಟೆಂಪ್ರೇಚರ್ಲಿ ಇರಬೇಕು. ನೀವೇನೇ ಇದಕ್ಕೆ ಐಟಮ್ಸ್ನ ಮಿಕ್ಸ್ ಮಾಡಿ ಎಲ್ಲ ಕೂಡ ರೂಮ್ ಟೆಂಪ್ರೇಚರ್ಲಿ ಇರೋ ಥರ ನಾವು ನೋಡ್ಕೋಬೇಕು. ಸೊ ಹಾಗೆ ಮಕ್ಕಳಿದ್ರೆ ಮಕ್ಕಳನ್ನು ಈ ರೆಸಿಪಿನಲ್ಲಿ ನಾವು ಈಸಿಯಾಗಿ ಅವ್ರಿಗೆ ಇಷ್ಟ ಆಗೋ ಥರ ಅವ್ರಿಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕುಕ್ಕೀಸ್ನ ಅವ್ರಿಗೆ ಮಾಡಿಕೊಡ್ಬೋದು. ಸೊ ಅವರು ತುಂಬ ಎಂಜಾಯ್ ಮಾಡ್ತಾರೆ. ಈ ಸ್ಟೆಪ್ನ ನಾವು ಮಾಡುವಾಗ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ನಿಧಾನಕ್ಕೇ ನಾವು ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಆದರೂ ಯೂಸ್ ಮಾಡಿ, ಹಾಗೆ ನಾರ್ಮಲ್ಲಾಗಿ ಆದರೂ ಕೂಡ ಮಿಕ್ಸ್ ಮಾಡಿ. ನೋಡಿ, ಹೀಗೆ ಮಾಡಿದ್ರೆ ಶೇಪಾಗಿ ಅದು ಹೋಲ್ಡ್ ಮಾಡಬೇಕು. ಸೊ ದಿಸ್ ಈಸ್ ಪರ್ಫೆಕ್ಟ್ ಅಂತ. ಇಷ್ಟು ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ ಕುಕ್ಕೀಸ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ನಾವು ನೋಡಿ ಇಷ್ಟು ಸ್ಮೂತಾಗಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಪರ್ಫೆಕ್ಟ್. ಇವಾಗ ಇಲ್ಲಿ ನಾನು 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ಬಿಫೋರ್ ಹಾಕೋಕ್ಕಿಂತ ಮುಂಚೆ ಈ ಥರ ನೀವು ಜರಡೆ ಇಟ್ಕೊಳ್ಳಿ. ಯಾಕಂದರೆ ಅದ್ರಲ್ಲಿ ಗಂಟಿದ್ರೆ ಏನಾದ್ರು ಇದ್ದರೆ ಕುಕ್ಕೀಸಲ್ಲಿ ಏರ್ ಗ್ಯಾಪ್ ಆಗಿಬಿಡುತ್ತೆ. ಸೊ ಅದು ಶೇಪ್ನ ಹೋಲ್ಡ್ ಮಾಡಲ್ಲ. ಸೊ ಅದಕ್ಕಾಗಿ ಈ ಥರ ಒಂದು ಸತಿ ನೀವು ಅದನ್ನು ನೀಟಾಗಿ ಸಾಣಿಸ್ಕೊಳ್ಳಿ. ಹಾಗೆ ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಪಿಂಚ್ ಆಫ್ ಸಾಲ್ಟ್ ಕೂಡ ಬೇಕಾದರೂ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಈ ಹಿಟ್ಟೇನಿರುತ್ತಲ್ಲ ಅದನ್ನು ನೀವು ಬ್ಯಾಚ್ ವೈಸ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಮೈದಾ ಹಿಟ್ಟು ನಾವು ಯೂಸ್ ಮಾಡಲ್ಲ ಅನ್ನೋರು ಈ ಒಂದು ಜಾಗದಲ್ಲಿ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಸೊ ಗೋಧಿ ಹಿಟ್ಟನ್ನ ಮೈದಾ ಹಿಟ್ಟಿಗಿಂತ ಕಮ್ಮಿ ಹಾಕಬೇಕು. ಮೆಜರ್ಮೆಂಟ್ ಲೆಕ್ಕದಲ್ಲಿ ಹೇಳೋದಾದರೆ ಇದನ್ನ ನಾವು ಒಂದು 80 ಗ್ರಾಮಷ್ಟು ಹಾಕಿದ್ರೆ ಅದನ್ನು ಒಂದು 50 ಗ್ರಾಮಷ್ಟೇ ಹಾಕಬೇಕು. ಯಾಕಂದರೆ ಅಷ್ಟೇ ಕೆಪಾಸಿಟಿಗೆ ಅದು ಬಟರ್ ಇರುತ್ತೆ. 50 ಗ್ರಾಮ್ ಬಟರ್ ಅಂದರೆ 50 ಗ್ರಾಮ್ ಹಿಟ್ಟನ್ನು ಹಾಕ್ಕೋಬೇಕು, ಮೈದಾ ಹಿಟ್ಟು ಯೂಸ್ ಮಾಡಲ್ಲ ಅಂದರೆ. ಓಕೆ, ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಒಂದು 80 ಗ್ರಾಮಷ್ಟು ಹಿಟ್ಟಿದೆ, 1/4 ಕಪ್ ಅಷ್ಟು. ಓಕೆ, ಸೊ ಇವಾಗ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿದ್ದೀವಿ. ಸೊ ಈ ಸ್ಟೆಪ್ಪಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಸಿನಮನ್ ಪೌಡ್ರ್ ಹಾಕ್ಕೋಬೋದು, ಇಲ್ಲ ಕೋಕೋ ಪೌಡ್ರ್ ಹಾಕ್ಕೋಬೋದು ಚಾಕ್ಲೇಟ್ ಕುಕ್ಕೀಸ್ ಮಾಡ್ತೀರಾ ಅಂದರೆ. ಸೊ ಹಾಗೆ ಅದು ಬೇಡ ಅಂದರೂ ಕೂಡ ಈ ಚಾಕೋ ಚಿಪ್ಸ್ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ಸೊ ಇವಾಗ ಬ್ಯಾಟರ್ ರೆಡಿ ಆಗಿದೆ. ಈ ಥರ ಒಂದು ಪೈಪಿಂಗ್ ಬ್ಯಾಗ್ ತೊಗೊಳ್ಳಿ. ಪೈಪಿಂಗ್ ಬ್ಯಾಗ್ ಇಲ್ಲ ಅನ್ನೋರು ಪ್ಲಾಸ್ಟಿಕ್ ಕವರ್ಸ್ ಬರುತ್ತಲ್ಲ ಅದನ್ನಲ್ಲಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಇಲ್ಲೊಂದು ಕಪ್ಪನ್ನು ಇಟ್ಕೊಂಡ್ಬಿಟ್ಟು ಇವಾಗ ಎಲ್ಲ ಕೂಡ ಬ್ಯಾಟರ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಇದೆಲ್ಲ ಕೂಡ ಹಾಕ್ಕೊಂಡು ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡೋದಾಯಿತು. ಇವಾಗ ಇಲ್ಲಿ ನೋಡಿ ಏರ್ ಗ್ಯಾಪ್ ತುಂಬ ಕಾಣಿಸ್ತಿದೆಯಲ್ಲ, ಹೀಗಿದ್ರೆ ನಮಗೆ ಕುಕ್ಕೀಸ್ನ ನಾವು ನೀಟಾಗಿ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಈ ಸ್ಕ್ರೇಪರ್ಸ್ ಬರುತ್ತಲ್ಲ ಕೇಕ್ಸ್ ಎಲ್ಲ ಡಿಸೈನ್ ಮಾಡೋಕ್ಕೆ ಈ ಥರದ್ದು. ಸೊ ಅದನ್ನು ತಗೊಂಡು ಈ ಥರ ತಳ್ಳಬೇಕು. ಜಸ್ಟ್ ಒಂದು ಸತಿ ಪುಷ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಏರ್ ಗ್ಯಾಪ್ಸ್ ಏನೇನು ಇರುತ್ತಲ್ಲ ಅದೆಲ್ಲ ಕೂಡ ಹೊರಟೋಗುತ್ತೆ. ನೋಡಿ ಹೀಗೆ ಜಸ್ಟ್ ಒಂದು ಸತಿ ಪ್ರೆಸ್ ಮಾಡಿ ಪುಷ್ ಮಾಡಿದ್ರೆ ಸಾಕು.
ಅದರಲ್ಲಿರ್ತಕ್ಕಂಥ ಎಲ್ಲ ಏರ್ ಗ್ಯಾಪ್ಸು ಹೊರಟೋಗುತ್ತೆ. ಸೊ ಈ ಪೈಪಿಂಗ್ ಬ್ಯಾಗಿಗೆ ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ನಾವು ಗ್ಯಾಪ್ ಕೊಡಬೇಕು. ಅದನ್ನಷ್ಟನ್ನು ಕೂಡ ಇಲ್ಲಿ ಕಟ್ ಮಾಡ್ತೀನಿ. ಸೊ ಅದಕ್ಕಾಗಿ ನೀವು ಈ ಥರ ಮಾಡಿಬಿಟ್ಟು ಬ್ಯಾಕ್ ಸೈಡಿಗೆ ಒಂದು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಕೊಡಿ. ಇಲ್ಲ ನಮಗೆ ಪ್ರಾಕ್ಟೀಸ್ ಇದೆ ಅಂದರೆ ಹಾಗೆ ಅದನ್ನು ಜಸ್ಟ್ ಒಂದು ನಾಟ್ ಥರ ನೀವು ಹಾಕ್ಕೊಡಿ. ಓಕೆ, ಅದು ಒಂದೇ ಲೆವೆಲ್ ಆಗಿರಬೇಕು. ಲಾಸ್ಟಲ್ಲಿ ಈ ಥರ ಒಂದು ಫಿನಿಶಿಂಗ್ ಟಚ್ ಅನ್ನೋ ಥರ ಏರ್ ಗ್ಯಾಪ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಜಸ್ಟ್ ನಾವು ಹಿಂಗೆ ಪುಷ್ ಮಾಡಿದ್ರು ಸಾಕು, ಎಲ್ಲ ಏರ್ ಗ್ಯಾಪ್ಸು ಹೊರಟೋಗುತ್ತೆ. ಇವಾಗ ಬೇಕಿಂಗ್ ಟ್ರೇ ತೊಗೊಳ್ಳೋಣ. ಅದಕ್ಕೆ ನಾನಿಲ್ಲಿ ಬಟರ್ ಪೇಪರ್ ಇಲ್ಲ ಪಾರ್ಚ್ಮೆಂಟ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಎಂಟಿ ಆಗಿರ್ತಕ್ಕಂಥದ್ದು ಪೈಪಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ನಾಸಲ್ ಹಾಕ್ಕೊಂಡಿದ್ದೀನಿ. ಈ ನಾಸಲ್ನ ಪೈಪಿಂಗ್ ಬ್ಯಾಗ್ ಏನಿದೆ ಇದನ್ನು ಅದ್ರ ಒಳಗಡೆ ಸೇರಿಸ್ಕೊಳ್ಳೋಣ. ಎಸ್ ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ 1 by 1 ಕುಕ್ಕೀಸ್ನ ನಾವು ಈ ಥರ ಟ್ರೈನಲ್ಲಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ನೋಡಿ ಕೇಕ್ ಮೇಲೆ ಯಾವ ಥರ ಡಿಸೈನ್ ಇರುತ್ತಲ್ಲ ಈ ಥರ ಸ್ಮಾಲ್ ಬಟರ್ ಕುಕ್ಕೀಸ್, ಜಸ್ಟ್ ಅದನ್ನು ನಾವು ಹಾಕ್ಬಿಟ್ಟು ಒಂದು ಸತಿ ಪುಷ್ ಮಾಡಿ ಈ ಥರ ಎಳಿಬೇಕು ಮೇಲೆ. ಓಕೆ, ಇನ್ನೊಂದು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಬೇಕಾದ್ಮೇಲೆ ಅಂತೂ ಸೂಪರಾಗಿ ಈ ಕುಕ್ಕೀಸ್ ಕಾಣಿಸ್ತಾ ಇರುತ್ತೆ ನೋಡಿ. ಈ ಥರ ಫೈನಾಗಿ ಎಳ್ಕೊಬೇಕು ಮೇಲೆ. ಸೊ ಜಾಸ್ತಿ ಪುಷ್ ಮಾಡಿದ್ರೆ ಶೇಪ್ ಹೊರಟೋಗುತ್ತೆ. ಸೊ ಆ ಶೇಪ್ ಕೂಡ ಅದು ಹೋಲ್ಡ್ ಮಾಡಬೇಕು. ಹಾಗೆ ಮೇಲೆ ಎತ್ತಿದಾಗ ಅಲ್ಲೊಂದು ಬಟನ್ ಕೈಂಡ್ ಆಗಬೇಕು, ಫ್ಲವರ್ ಥರ ಡಿಸೈನ್. ಸೊ ಇದನ್ನು ಬೇಕ್ ಮಾಡೋಕ್ಕಿಂತ ಮುಂಚೆ ಒಂದು 15 ನಿಮಿಷ ಫ್ರಿಜ್ಜಲ್ಲಿಡಿ, ಅದು ಸೆಟ್ ಆಗಬೇಕು. ಹಾಗೆ ಬೇಕ್ನ 15 ಮಿನಿಟ್ಸ್ ಮಾಡಿದ್ರೂ ಕೂಡ ಸಾಕು. ಸೊ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.